ಎಕ್ಸಾಮ್ 2 ಬರೀತಿರುವಂಥ ಎಲ್ಲ ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೆಯುವಂಥ 30 ಏಪ್ರಿಲ್ 2026 ನಡೆಯುವಂಥ ಕನ್ನಡ ಎಕ್ಸಾಮ್ಗೆ ಸಂಬಂಧಪಟ್ಟಿದಂತೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ನ ನೋಡ್ತೋಣ. ಇದರಲ್ಲಿರುವಂಥ ಕ್ವಶನ್ಸ್ ಆಗಿರ್ಬೋದು, 1 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, MCQ ಕ್ವಶನ್ಸ್ ಆಗಿರ್ಬೋದು, ಫಿಲ್ ಇನ್ ದ ಬ್ಯಾಂಕ್ಸ್ ಆಗಿರ್ಬೋದು, ಹಾಗೆ 2 ಮಾರ್ಕ್ಸ್ ಹಾಗೆ 4 ಮಾರ್ಕ್ಸ್ ಹಾಗೆ ಲೆಟರ್ ರೈಟಿಂಗ್ ಎಲ್ಲದೂ ಕೂಡ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇದೊಂದು ಕ್ವಶನ್ ಪೇಪರ್ನ ಓದ್ಕೊಂಡು ಹೋದರೆ 100ಗೆ 100% ನೀವು ಪಾಸಿಂಗ್ ಮಾರ್ಕ್ಸ್ ಅನ್ನೋದು ಈಸಿಯಾಗಿ ತೆಗಿಬೋದು. ಯಾರೆಲ್ಲ ಪಾಸ್ ಆಗಿ ಮಾರ್ಕ್ಸ್ ತೆಗಿಬೇಕಂತ, ಪಾಸ್ ಆದರೆ ಸಾಕಂತ ಇರುವಂಥ ವಿದ್ಯಾರ್ಥಿಗಳಿಗೆ, ಹಾಗೆ ಯಾರೆಲ್ಲ ಇಂಪ್ರೂವ್ಮೆಂಟ್ಗೋಸ್ಕರ ಇನ್ನೂ ಮಾರ್ಕ್ಸ್ ಬೇಕಂತ ಬರೀತಿರುವಂಥ ವಿದ್ಯಾರ್ಥಿಗಳಿಗೆ, ಎರಡೂ ರೀತಿಯ ವಿದ್ಯಾರ್ಥಿಗಳಿಗೆ ಈ ಒಂದು ಕ್ವಶನ್ ಪೇಪರ್ ವೆರಿ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಈ ಒಂದು ಕ್ವಶನ್ ಪೇಪರ್ನ ಓದ್ಕೊಂಡು ಹೋದರೆ 100% ಪಾಸ್ ಆಗ್ಬೋದು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಏನಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೋಡೋದಾದರೆ ಈಗ ಏನಿರುತ್ತೆ ಅಂದರೆ 10x1 ಅಂದರೆ 10 MCQ ಕ್ವಶನ್ಸ್ಗಳು ಇರುತ್ತೆ. ಸೊ ಒಂದೊಂದೇ ಕ್ವಶನ್ಸ್ನ ನೋಡ್ತಾ ಹೋಗೋಣ. ನಾನು ಜಸ್ಟ್ ಆನ್ಸರ್ನ ಟಿಕ್ ಹಾಕಿ ತೋರಿಸ್ತಾ ಹೋಗ್ತೀನಿ. ಫಸ್ಟ್ನೇದು, ಸೀತೆಯ ತೃಣ ಸಮಾನವೆಂದು ಭಾವಿಸಿದ್ದವರು ಯಾರು? ರಾವಣನ ರೂಪವನ್ನು ಅಂತ ಇದಿಲ್ಲ. ಸೊ ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಯಾವ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಅಂತ ಕೇಳಿದರೆ ಇದು ಅಂಧಕಾರ. ಇದೆಲ್ಲ ಬರೆದು ವಚನಗಳಿಂದ ಬಂದಿದೆ. 2 ಕ್ವಶನ್. ನೆಕ್ಸ್ಟ್, ಯಾವುದನ್ನು ಗೆದ್ದವನು ಯೋಗಿ ಎನ್ನಬಹುದು? ಅರಿಷಡ್ ವರ್ಗಗಳನ್ನು ಗೆದ್ದವನು ಯೋಗಿ ಎನ್ನಬಹುದು ಅನ್ನೋದು ಕರೆಕ್ಟ್ ಆಗುತ್ತೆ. ಜಾಲಿಯ ರಸಸ್ವಾದವು ಹೇಗಿರುತ್ತದೆ ಅಂತ ಕೇಳಿದರೆ, ಸೊ ಇದಕ್ಕೆ ವಿಷದಂತೆ ಅಂತ ಇದೆಯಲ್ಲ, ಸೊ ಅದನ್ನ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಇದನ್ನ ಕ್ವಶನ್, ಬಾನ ಹೊಂಗರಲುಂಟು ಮರ ಚಿಗುರುಂಟು ಬರಲುಂಟು ಸುಗ್ಗಿ ಮತ್ತೆ ಈ ಸಾಲನ್ನು ಹೊಮ್ಮಿರುವ ಕವಿ ಭಾವವೆಂದರೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಬಂದ್ಬಿಟ್ಟು ಆನ್ಸರು ಎ ಆಪ್ಷನ್ ಆಗಿರುತ್ತೆ. ಸೊ ನಾನು ಜಸ್ಟ್ ಟಿಕ್ ಆಗ್ತಾ ಹೋಗ್ತೀನಿ. ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ಲೆಂತ್ ಜಾಸ್ತಿ ಆದರೆ ನೀವು ವಿಡಿಯೋನ ಸ್ಕಿಪ್ ಮಾಡ್ತೀರಿ. ಇದಕ್ಕೆ ಬಂದ್ಬಿಟ್ಟು ಆನ್ಸರ್ ಬಸಲಿಂಗಪ್ಪ ವೈದ್ಯರಿಗೆ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಯಾರು ಅಂತ ಕೇಳಿದರೆ ಇದಕ್ಕೆ ಚಂದಪ್ಪ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್, ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಕನ್ನಡದ ಕೆಲಸಗಳಲ್ಲಿ ಸಾರ್ವಜನಿಕ ಹೊಣೆಯೂ ಇರುತ್ತದೆ ಅಂತ ಇದೆಯಲ್ಲ, ಸೊ ಅದು ಆನ್ಸರ್ ಆಗುತ್ತೆ. ಇದಕ್ಕೆ ಆನೆಯ ಮಾವುತನ ಹೆಸರು ಏನು ಅಂತ, ವೇಲಾಯುಧ ಅನ್ನೋದು ಕರೆಕ್ಟ್ ಆಗಿರುತ್ತೆ ಆನ್ಸರು. ನೆಕ್ಸ್ಟ್, ಇದಕ್ಕೆ ದುರ್ಗಪ್ಪನ ಮಾತಿನ ಮೇಲೆ ನಂಬಿಕೆ ಅನ್ನೋದು ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಇದಕ್ಕೆ ಬಂದ್ಬಿಟ್ಟು ಟೆಲಿಫೋನ್ ಸಿಬ್ಬಂದಿ ಮನುಷ್ಯರ ಹೊಡೆದದ್ದು ಇವರ ವಿರುದ್ಧ ಯಾರು ಅಂತ, ವಿದ್ಯುತ್ ಇಲಾಖೆ ಅನ್ನೋದು ಇದಕ್ಕೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇದಿಷ್ಟು 10 ಮಾರ್ಕ್ಸ್ ಕ್ವಶನ್, 10 MCQ ಕ್ವಶನ್ಸ್ ಇರುತ್ತೆ. ಎಲ್ಲರೂ ಕೂಡ ಅಟೆಂಡ್ ಮಾಡಲೇಬೇಕು. ಯಾರೆಲ್ಲ ಪಾಸ್ ಆಗಬೇಕಂತಿದ್ರೆ ಇದಿಷ್ಟು ಕ್ವಶನ್ಸ್ನ ಅಟೆಂಡ್ ಮಾಡಲೇಬೇಕು. ಸೊ ಈಸಿಯಾಗಿ MCQ ಅಲ್ಲಿ ಸ್ಕೋರ್ ಅನ್ನೋದು ಮಾಡ್ಬೋದು. ನೆಕ್ಸ್ಟ್, ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. 5x1. ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ನೆನಪಾಗುವುದು ಅಂತ ಕೇಳಿದ್ರೆ ಇಲ್ಲೇ ಆನ್ಸರ್ ಇರುತ್ತೆ. ಪ್ರಶ್ನೆಗಳು ಕೇಳುವುದು. ಆಮೇಲೆ, ದಣಿಗಳ ಮನೆಯ ಪಕ್ಕದಲ್ಲಿ ಹರಿತಿದ್ದ ಹೊಳೆ ಯಾವುದು? ಶಾಂಭವಿ ಅನ್ನೋದು ಕರೆಕ್ಟ್ ಆಗಿರುತ್ತೆ. ಡ್ಯಾಶ್ ವಿಜ್ಞಾನದ ಅಡಿಪಾಯವೆಂಬುದು ಕಲಾಂ ಅವರ ಅಭಿಪ್ರಾಯ ಅಂತ ಕೇಳಿದರೆ ಇದಕ್ಕೆ ಸೀತಾ ಅನ್ನೋದು ಕರೆಕ್ಟ್ ಆಗಿರುತ್ತೆ. ಕನ್ನಡವು ಕಸ್ತೂರಿ ಅಲ್ಲವೇ ಎಂದವರು ಯಾರು ಅಂತ ಕೇಳಿದರೆ ಇದಕ್ಕೆ ಮನೋರಮೆ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಡ್ಯಾಶ್ ಎಂಬುದು ಹಳ್ಳಿಯ ಚಹಾ ಹೋಟೆಲಿನ ಹೆಸರು ಅಂತ ಕೇಳಿದರೆ ಇದಕ್ಕೆ ಬಂದ್ಬಿಟ್ಟು ಚಂದ್ರಪ್ರಭವನ ಅಂತ ಇದೆಯಲ್ಲ, ಸೊ ಅದು ಕರೆಕ್ಟ್ ಆಗಿರುತ್ತೆ. ಚಂದ್ರಭವನ ಅಂತ ಇದೆಯಲ್ಲ, ಸೊ ಅದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಹೊಂದಿಸಿ ಬರೀರಿ, ನಿಮಗೆ ಬಿಡ್ತೀನಿ. ಸೊ ಕರೆಕ್ಟಾಗಿ ನೋಡಿಕೊಂಡು ಯಾವುದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ಇದೇನು ತುಂಬ ಕಷ್ಟ ಇರೋಲ್ಲ, ಸೊ ಈಸಿಯಾಗಿ ಬರೀಬೋದು. ನೆಕ್ಸ್ಟ್ ನೋಡೋಣ, 3x2 ಅಂದರೆ 2 ಮಾರ್ಕ್ಸಿಂದು 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ನಿಮಗೆ 4 ಕ್ವಶನ್ಸ್ನ ಕೊಟ್ಟಿರ್ತಾರೆ, ನೀವು 3 ಮಾರ್ಕ್ಸಿಂದು 2 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಇದರಲ್ಲಿ ಸೀತೆಯ ತಲ್ಲಣಕ್ಕೆ ಕಾರಣವೇನು? ರಾಜ ಮತ್ತು ಮಂತ್ರಿಯ ಯಾವ ಅರ್ಹತೆಗಳಿರಬೇಕೆಂದು ಕವಿ ಹೇಳಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಯಾವ ಕ್ವಶನ್ ಬೇಕಾದರೂ ನೀವು ಬರೀಬೋದು. ಕವಿ ಬೇಂದ್ರೆಯನ್ನು ಹೇಳಿರುವಂತೆ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವೇನು? ಇದಕ್ಕೆಲ್ಲ ಆನ್ಸರ್ ಬೇಕಾದರೆ ನಾನು ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ. ಸೊ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಎಲ್ಲ ಕ್ವಶನ್ಸ್ನ ಓದ್ತಾ ಹೋಗಲ್ಲ, ನಾನು ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ನೀವು ನೋಡ್ಕೊಳ್ತಾ ಹೋಗಿ. ಎಲ್ಲ ಕ್ವಶನ್ಸ್ನ ಓದ್ತಾ ಹೋದರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ನೀವು ವಿಡಿಯೋನ ಪಾಸ್ ಮಾಡಿಟ್ಕೊಂಡು ಸ್ಕ್ರೀನ್ಶಾಟ್ನ ಹೊಡ್ಕೊಂಡು ಸೊ ಎಲ್ಲ ಕ್ವಶನ್ಸ್ನ ಓದ್ಕೊಳ್ತಾ ಹೋಗಿ. ನೆಕ್ಸ್ಟ್ ಏನಂದರೆ 2x2 ಅಂದರೆ 2 ಮಾರ್ಕ್ಸಿಂದು 2 ಕ್ವಶನ್ಸ್ನ ಬರೀಬೇಕು. ಇದಕ್ಕೆ 4 ಮಾರ್ಕ್ಸ್ ಇರುತ್ತೆ. 2x2 ಅಂದರೆ 4 ಮಾರ್ಕ್ಸ್ ಆಗುತ್ತೆ. ಸೊ 2 ಕ್ವಶನ್ 4 ಕ್ವಶನ್ ಕೊಟ್ಟಿರ್ತಾರೆ. 2 ಕ್ವಶನ್ನ ನೀವು ಅಟೆಂಡ್ ಮಾಡಬೇಕು. ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಿಗೆ ಉತ್ತರಿಸಿ ಅಂತ ಇರುತ್ತೆ. ಇದಕ್ಕೆ ಬಂದುಬಿಟ್ಟು 3x2 ಅಂದರೆ ಇದು 2 ಮಾರ್ಕ್ಸಿಂದು 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಇದು 3 ಕ್ವಶನ್ಸ್, ಯಾವುದಾದ್ರು 4 ಕ್ವಶನ್ಸ್ನಲ್ಲಿ 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಸಂದರ್ಭ ಸಹಿತ ಸ್ವಾರಸ್ಯ ವಹಿಸಿ ಅಂತ ಇರುತ್ತೆ.
2 into 3 ಅಂದರೆ ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಇರುತ್ತೆ. 2 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. 3 ಕ್ವಶನ್ ಕೊಟ್ಟಿರ್ತಾರೆ. ಸೊ ನೋಡ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್ ಇದೆ. ಸೊ ಇದಿಷ್ಟು ಕ್ವಶನ್ಸ್ನ ಓದ್ಕೊಳ್ಳಿ, 100% ಬರುವ ಚಾನ್ಸಸ್ ಇದೆ. ನೆಕ್ಸ್ಟು ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಅಂತ ಇರುತ್ತೆ. ಇದು 3 ಕ್ವಶನ್ ಕೊಟ್ಟಿರ್ತಾರೆ. ನೀವು ಒಂದು ಕ್ವಶನ್ಗೆ ಅಟೆಂಡ್ ಮಾಡಬೇಕು. 1 into 3 ಅಂದರೆ ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಅಂತ ಇರುತ್ತೆ. ಇದು ಕೂಡ 1 into 3 2 ಕ್ವಶನ್ ಕೊಟ್ಟಿರ್ತಾರೆ. ಒಂದು ಕ್ವಶನ್ನ ಅಟೆಂಡ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 5-6 ವಾಕ್ಯಗಳಿಗೆ ಉತ್ತರಿಸಿ ಅಂತ ಇರುತ್ತೆ. 2 into 4 ಅಂದರೆ 4 ಮಾರ್ಕ್ಸಿಂದು 4 ಮಾರ್ಕ್ಸಿಂದು 2 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗಿರುತ್ತೆ. ಇಲ್ಲಿ ಎಷ್ಟು ಕ್ವಶನ್ಸ್ ಕೊಟ್ಟಿರ್ತಾರೆ ಅಂದರೆ 1 2 3 4 ಕ್ವಶನ್ ಕೊಟ್ಟಿರ್ತಾರೆ. ನೀವು 4 ಕ್ವಶನ್ಸ್ನಲ್ಲಿ ನೀವು ಎಷ್ಟು ಕ್ವಶನ್ಸ್ನ ಅಟೆಂಡ್ ಮಾಡಬೇಕಂದ್ರೆ 2 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಯಾವ್ದು ಬೇಕಾದರೂ ಅಟೆಂಡ್ ಮಾಡ್ಬೋದು. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾವುದಾದ್ರೂ ಒಂದು ಪ್ರಶ್ನೆಗಳಿಗೆ 5-6 ವಾಕ್ಯಗಳಿಗೆ ಉತ್ತರಿಸಿ ಅಂತ ಇರುತ್ತೆ. ಅಂದರೆ 1 into 4 2 ಕ್ವಶನ್ ಕೊಟ್ಟಿರ್ತಾರೆ. ನೀವು ಯಾವುದಾದ್ರು ಒಂದು ಕ್ವಶನ್ನ ಅಟೆಂಡ್ ಮಾಡ್ಬೋದು. ಸೊ ಇದು ಈಸಿ ಇರುತ್ತೆ. ಎರಡು ಕೂಡ ಗದ್ಯ ಭಾಗದಿಂದನೇ ಬಂದಿರುತ್ತೆ. ಸೊ ಈಸಿಯಾಗಿ ನೀವು ಅಟೆಂಡ್ ಮಾಡ್ಬೋದು. ನೆಕ್ಸ್ಟ್ ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇರುತ್ತೆ. 1 into 4 2 ಕ್ವಶನ್ ಕೊಟ್ಟಿರ್ತಾರೆ. ಯಾವ್ದಾದ್ರು ಒಂದು ಕ್ವಶನ್ಗೆ ಅಟೆಂಡ್ ಮಾಡಬೇಕು. ಸೊ ಇವೆರಡು ಕ್ವಶನ್ನ ನೋಡ್ಕೊಂಡಿರಿ, ಬರುವ ಚಾನ್ಸಸ್ ಇದೆ. ಇಂಪಾರ್ಟೆಂಟ್ ಇದೆ. ನಿರೂಪಕರು ಕೊಡಲಿ ವಸೂಲಿ ಮಾಡಲು ಹೋಗಲಿಲ್ಲವೇಕೆ ವಿವರಿಸಿ ಅಂತ ಇದೆಯಲ್ಲ. ಟೆಲಿಫೋನ್ ಲೈನ್ಮ್ಯಾನ್ ತಿಮ್ಮಪ್ಪಣ್ಣನ ಸಾವಿನ ಸಂದರ್ಭವನ್ನು ವಿವರಿಸಿ. ಎರಡು ಕೂಡ ಇಂಪಾರ್ಟೆಂಟ್ ಇದೆ. ಕೃಷ್ಣೇಗೌಡ ನಾನೇ ಮೇಲೆ ಕ್ವಶನ್ ಬಂದೇ ಬರುತ್ತೆ. ಸೊ ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟ್ ಕೆಳಗಿನ 2 ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ. ಸೊ ನೋಡ್ಕೊಳ್ಳಿ, ವರ, ಗಂಡ, ಮುನಿ, ಇದಕ್ಕೆ ನಾನಾರ್ಥಗಳನ್ನು ಪದಗಳನ್ನು ನೋಡ್ಕೋಬೇಕಾಗುತ್ತೆ. ಸೊ ಇಂಪಾರ್ಟೆಂಟ್ ಇದೆ ಇವು ಎಲ್ಲ. ನೆಕ್ಸ್ಟು ಕೆಳಗಿನ 2 ಪದಗಳಿಗೆ ಗುಣವಾಚಕಗಳನ್ನು ಬರೆಯಿರಿ ಅಂತ ಇರುತ್ತೆ. ದುರ್ಜುನ, ಹಾಡು ಹಕ್ಕಿ, ದೂರದೃಷ್ಟಿ ಎಲ್ಲ ಇಂಪಾರ್ಟೆಂಟ್ ಇದೆ. ಕೆಳಗಿನ 2 ಕ್ರಿಯಾಪದಗಳನ್ನು ಕಾಲವನ್ನು ಗುರುತಿಸಿ ಬರೆಯಿರಿ ಅಂತಿದೆ. ಸೊ ನೆಲೆಯುತ್ತ, ತಿಂದನು, ನುಡಿದಳು. ಸೊ ಇವೆಲ್ಲ ಇಂಪಾರ್ಟೆಂಟ್ ಇದೆ. ಇವೆಲ್ಲ ಕ್ವಶನ್ಸ್ನ ಆನ್ಸರ್ ನಾನು ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗಿ ನೀವು ಆನ್ಸರ್ನ ನೋಡ್ಬೋದು. ಕೆಳಗಿನ 2 ಪದಗಳ ವಿಭಕ್ತಿಗಳನ್ನು ಹೆಸರಿಸಿ ಅಂತ ಇದೆ. ಸೊ ಇವು ನೋಡ್ಕೊಳ್ಳಿ, ಇವೆಲ್ಲ ಕ್ವಶನ್ಸ್ನ. ನೆಕ್ಸ್ಟ್ ಯಾವುದಾದ್ರೂ ಒಂದು ವಿಷಯ ಕುರಿತು ಪ್ರಬಂಧ ಬರೆಯಿರಿ ಅಂತ ಇದೆ. ಅರಣ್ಯ ಸಂರಕ್ಷಣೆ ನಮ್ಮ ಪಾತ್ರ, ಅದ್ರ ಬಗ್ಗೆ ಪ್ರಬಂಧ ಬರಿಬೋದು. ಅಥವಾ ಕಸ ವಿಂಗಡಣೆ, ನಾಗರಿಕರ ಹೊಣೆ, ಎರಡರ ಬಗ್ಗೆ ಯಾವುದ್ರ ಬಗ್ಗೆ ಬೇಕಾದರೂ ಬರಿಬೋದು. 1 into 4 4 ಮಾರ್ಕ್ಸ್ ಇರುತ್ತೆ ಇದಕ್ಕೆ. ನೆಕ್ಸ್ಟ್ ಲೆಟರ್ ರೈಟಿಂಗ್ ಇರುತ್ತೆ. 2 ಕ್ವಶನ್ 2 ಲೆಟರ್ ರೈಟಿಂಗ್ ಇರುತ್ತೆ. ಯಾವ್ದು ಬೇಕಾದರೂ ನೀವು ಬರಿಬೋದು. ಸೊ ಒಂದು ಲೆಟರಿಗೆ 4 ಮಾರ್ಕ್ಸ್ ಇರುತ್ತೆ. ಇದಿಷ್ಟು ಓದ್ಕೊಂಡು ಹೋದರೆ ನೀವು 100% ಪಾಸ್ ಅನ್ನೋದು ಆಗ್ಬೋದು ಅಂತ ಹೇಳ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಯಾರೆಲ್ಲ ಇಂಪ್ರೂವ್ಮೆಂಟ್ ಎಕ್ಸಾಮ್ನ ಬರೀತಿದ್ದಾರೆ, ಆಗ ಯಾರೆಲ್ಲ ಕನ್ನಡದಲ್ಲಿ ಫೇಲ್ ಆಗಿ ಮತ್ತೆ ಎಕ್ಸಾಮ್ನ ಬರೀತಿದ್ದಾರೆ, ಸೊ ಅಂಥ ವಿದ್ಯಾರ್ಥಿಗಳಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಅವರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.